ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ನವಿ ಕನ್ನಡಿಗ. ಇವತ್ತು ನಾವು ಹೋಗ್ತಾ ಇರೋದು ಕೋಲಾರ ಹತ್ರ ಇರುವ ಒಕ್ಲೇರಿ ಜಾತ್ರೆಗೆ. ಒಕ್ಲೇರ್ಕೊಂಡ ಮಾರ್ಕಂಡೇಶ್ವರ ಬೆಟ್ಟ ಅಂದರೆ ಅರ್ಥ. ನಾವು ವರ್ಷನೂ ಪಾದಯಾತ್ರೆ ಮಾಡ್ತೀರಿ. ಈ ವರ್ಷನೂ ಮಾಡ್ತಾಯಿದ್ದೀರಿ. ವರ್ಷನೂ 15-20 ಜನ ಬರ್ತಾಯಿದ್ರು. ಈ ವರ್ಷ ಮಾತ್ರ 7 ಜನ ಬಂದಿದ್ದೀರಿ. ಇದು ವರ್ಷ ಎಷ್ಟು ವರ್ಷ ಹೋಗಿದ್ದೀರಿ ಅಂದರೆ ಕರೆಕ್ಟಾಗಿ 4 ವರ್ಷ ಹೋಗಿದ್ದು, 4-5 ವರ್ಷ ಹೋಗಿದ್ರಿ. ಇದು 5ನೇ ವರ್ಷ ಅನ್ಕೊಂತೀನಿ. ಅವಾಗೂ ನಮ್ಮ ಹುಡುಗರೆಲ್ಲ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಜೋಶಾಗಿ ಹೋಗ್ತಾ ಇದ್ದೀರಿ. ಏನಂದರೆ ನಾವು ಇಷ್ಟು ಜನನೂ ಒಂದು ವರ್ಷನೂ ತಪ್ಪಿಲ್ಲ, ಕರೆಕ್ಟಾಗಿ ಬರ್ತಾಯಿದ್ದೀರಿ ಪಾದಯಾತ್ರೆ ಮಾಡೋದು. ನಮ್ಮೂರಿಂದ ನಾವು ಬಂದಿದ್ದು ವಿಜಿಗ್ನಳ್ಳಿ ಹತ್ರ ಇರೋ ಮಾವಿನ ತೋಪು, ಅಲ್ಲಿ ಚಿಲ್ಲಾಗಿ ಹೋಗ್ತಾ ಇದ್ದೀರಿ. ಏನಂದರೆ ಹುಡುಗರು ಇರಬೇಕು ನೋಡಿ. ಹುಡುಗರು ಏನಕ್ಕೆ ಇರಬೇಕಂದ್ರೆ ಇದಕ್ಕಿರಬೇಕು, ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಅವ್ರ ಜೊತೆ ಹೋದರೆ ಅವನ ಅಕ್ಕನ ಪೀಸ್ ಗುರು. ನೀ ಹುಡುಗಿ ಜೊತೆ ಹೋದರೆ ಹೆಂಗಿರುತ್ತೋ, ಹುಡುಗರ ಜೊತೆ ಹೋಗೋದು ಹೆಂಗಿರುತ್ತೋ ಅಂತ ಕಮೆಂಟ್ ಮಾಡು ಬೇಕಾದರೆ. ಅವನ ಅಕ್ಕನ ಏನಿಲ್ಲ ಅಂದರೂ ಹುಡುಗರ ಜೊತೆ ಹೋದರೆ ಅವನ ಅಕ್ಕನ ಪೀಸು. ಮತ್ತೆ ಹಂಗೆ ಬರ್ತಾ ಇಲ್ಲಿ ಹುಡುಗರೆಲ್ಲ ಬರಲಿ ಅಂತ ವೆಯ್ಟ್ ಮಾಡಿದೆ. ಇಲ್ಲಿ ನೋಡಿದ್ರೆ ಒಂದು ದೇವಸ್ಥಾನ ಇದೆ, ಮನೇಶ್ವರ ದೇವಸ್ಥಾನ ನೋಡಿ. ಇದೆ ಮನೇಶ್ವರ ದೇವಸ್ಥಾನ. ಇಲ್ಲ ಕೈ ಮುಕ್ಕೊಳ್ಳಿ, ಹೆಂಗಿದೆ ನೋಡ್ಕೊಳ್ಳಿ. ಚೆನ್ನಾಗಿದೆಯಾ ಪ್ಲೇಸು? ನಾನು ಹೆಂಗಿದ್ದೀನಿ? ಚೆನ್ನಾಗಿದ್ದೀನಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ನಮ್ಮ ಹುಡುಗರೆಲ್ಲ ಚೆನ್ನಾಗಿದ್ದಾರೆ, ಕಮೆಂಟ್ ಮಾಡಿ. ನಮ್ಮ ಹುಡುಗರು ಏನಂದರೆ ನಮ್ಮ ಹುಡುಗರ ಜೊತೆ ಹೋದರೆ ತಲೆಗೆ ಹಾಕ್ತಾರೆ ಗುರು, ಅದೊಂದೇ ಸೈಕು. ಅವನ ಅಕ್ಕನ ಮಾತಾಡೋದ್ರೆ ಮೆಲ್ಲಿಗೆ ಕೈ ಹಾಕ್ತಾರೆ. ಈ ನಡ್ಕೊಂಡು ಹೋಗೋದಿದೆಯಲ್ಲ ತುಂಬ ಚೆನ್ನಾಗೈತೆ. ಏನಂದರೆ ಈ ಬೇಲಿಗಳಲ್ಲಿ ಗುಟ್ಟೆಗಳಲ್ಲಿ ನಡ್ಕೊಂಡು ಹೋಗೋ ಪಾಟಿಗೆ ನಮಗಂತೂ ಬಂತು ನೋಡಿ. ಅವನು ದೊಣ್ಣೆ ಎತ್ಕೊಂಡು, ಏನೇ ಗೊತ್ತಾ ದೊಣ್ಣೆ ಎತ್ಕೊಂಡಿರೋದು? ನಮ್ಮ ಹುಡುಗ ಹುಲಿ ಬರುತ್ತಂತೆ, ಹುಲಿ ನೋಡಿ. ಹುಲಿ ನೋಡಿಯಕ್ಕೆ ದೊಣ್ಣೆ ಎತ್ಕೊಂಡವನಿ. ಇನ್ನೆಂಥ ಬೇಟೆಗಾರ ಇರಬೇಡ ನಮ್ಮ ಹುಡುಗ. ಮತ್ತೆ ಹಂಗೆ ನೋಡಿ ಎಲ್ಲೆಲ್ಲೋ ನುಗ್ತಾವ್ರೆ ನಮ್ಮ ಹುಡುಗರು ಪಾಪ. ಒಕ್ಲೇರ್ಕೊಂಡಕ್ಕೆ ನನ್ನ ಮಕ್ಕಳೆಲ್ಲ ಒಕ್ಲೇರ್ಕೊಂಡಕ್ಕೆ ದೇವ್ರು ನೋಡೋಕ್ಕೆಲ್ಲ ಹೋಗ್ತಾ ಇರೋದು ಗುರು. ನನ್ನ ಅಕ್ಕನ ಹುಡುಗಿರು ನೋಡೋಕೆ ಹೋಗ್ತಾ ಇರೋದು ಇಷ್ಟು ಬೇಗ ನೋಡಿ. ಎಲ್ಲೆಲ್ಲ ಎಂಥ ಬೇಲಿಗಳಲ್ಲಿ ನುಗ್ಗಿ ಹೋಗ್ತಾವ್ರಂದರೆ ಇನ್ನೆಷ್ಟು ಇದಿರಬೇಡ ನಮ್ಮ ಹುಡುಗರೆಲ್ಲ ನೋಡಿ. ಬೇಲಿಗಿದಲ್ಲಿ ಪೊದೆಗಳಲ್ಲಿ ಎಲ್ಲ ನುಗ್ಗಿ ಹೋಗ್ತಾ ಇರೋದು. ನಮ್ಮ ಹುಡುಗ ಏನಂತಾನೆ, ಬೇಗ ನಡ್ರು ಹುಡುಗಿರೆಲ್ಲ ಬೇಗ ಹೋಗ್ಬಿಡ್ತಾರೆ ಅಂತಾನೆ. ಹೆಂಗೆ ಹೇಳಿ ನೋಡಿ. ಅದೇ ಒಕ್ಲೇರ್ ಬೆಟ್ಟ. ಇವಾಗ ನಾವು ಇನ್ನೂ ಅರ್ಧ ಬಂದಿದ್ದೀರಿ, ಇನ್ನೂ ಅರ್ಧ ಹೋಗ್ಬೇಕು. ಇವಾಗೆ ನಮ್ಮ ಹುಡುಗರಿಗೆಲ್ಲ ನೀರು ಆಗ್ಬಿಟ್ಟಿದೆ, ನೀರು ಇಳ್ದೋಗೈತೆ ನೋಡಿ. ಇನ್ನೂ ಅರ್ಧ ಹೋಗೋಷ್ಟರಲ್ಲಿ ಇನ್ನೂ ನೀರು ಇಳ್ದೋಗುತ್ತೆ ನಮ್ಮ ಹುಡುಗರಿಗೆ ಪಾಪ. ನಮ್ಮ ಹುಡುಗರು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಯಾಕೆಂದರೆ ಬಿಸಿಲಲ್ಲಿ ಹಿಂಗೆ ನಡ್ಕೊ ಬರ್ತಾರಲ್ವ, ಅದಕ್ಕೆ. ಎಲ್ಲ ಮುಂದೆ ಬರ್ರು ಅಂತ ನಾನು ಹೇಳಿದ್ರೆ ನನ್ನ ಮಕ್ಕಳು ಹಿಂದೆನೇ ಬರ್ತಾರೆ. ಇವರಿಬ್ಬರು ಮಾತ್ರ ಬೇಲಿಗೆ ಹೊಡ್ಕೊಂಡು ಮುಂದೆ ದಾರಿ ಮಾಡ್ಕೊಂಡು ಮುಂದೆ ಹೋದರೆ ಅವರೆಲ್ಲ ಆರಾಮಾಗಿ ಹಿಂದೆ ಬರ್ತಾರೆ ಗುರು. ಏನು ಹೇಳೋಣ? ಹೇಳಿ ಗಾಯ್ಸ್, ಏನಾದರೂ ಹೇಳೋದಿದ್ರೆ, ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ಇನ್ನೂ ಇದೇ ಮುಂದೆ ತೋರಿಸ್ತೀನಿ ಬನ್ನಿ. ಇವಾಗ ನೆಕ್ಸ್ಟ್ ನಾವು ಬಂದಿದ್ದು ಕಾಡಲ್ಲಿ ಏನು ಸಿಕ್ಕಿದ್ರು ಬೇಟೆ ಆಡಬೇಕು. ಯಾಕಂದರೆ ಹಂಗಿದೆ ಕಾಡು. ಅಕ್ಕನ ಭಯಂಕರ ಗುರು ಕಾಡು ಮಾತ್ರ ನೋಡಿ. ತಲೆ ಮೇಲೆ ಬಂದೈತೆ ಬಿಸಿಲು. ಅವನ ಅಕ್ಕನ ನಾವು ಇನ್ನೂ ಸೇರೇ ಇಲ್ಲ ದೇವಸ್ಥಾನಕ್ಕೆ. ನಮ್ಮ ಹುಡುಗರು ನೋಡಿದ್ರೆ ಹುಡುಗಿರು ನೋಡಬೇಕು ಅಂತಾರೆ. ಏನು ಮಾಡೋಣ ನೋಡಿ. ಅವನು ಕೈಗೆ ಮೇಲೆ ಕಿತ್ತಾನೆ ಹಿಂಗೆ. ಹೆಂಗೆ ಹೇಳಿ ನಾವು? ಈ ಥರ ಹಿಂಸೆ ಕೊಟ್ಟರೆ ಯಾವನ ಬದುಕ್ತಾನ ಹೇಳಿ ಗುರು? ನಮ್ಮ ಹುಡುಗರು ಈ ಕಾಡೊಳಗಡೆ ಬರೋಕ್ಕೆ ಏನೇನು ಭಯ ಬಿದ್ದವ್ರು ಗೊತ್ತಾ? ಏನೋ ಹುಲಿ ಐತೆ, ಚಿರತೆ ಐತೆ, ಹಂಗೆ ಅಂತ ಏನೇನೋ ಹೇಳ್ತಾರೆ. ಇವಾಗ ನಮ್ಮ ಹುಡುಗ ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಗೈಸ್, ನ್ಯೂ ಕ್ರಿಯೇಟರ್ ಗೊತ್ತಾ? ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇದ್ದೋಗಿ. ಲಾಸ್ಟ್ ಕೊನೆ ತನಕ ಈ ವಿಡಿಯೋನ ನೋಡಿ, ಬೇಜಾರಿಲ್ಲ. ನಾವು ನಿಮಗೋಸ್ಕರ ಟ್ರೆಕ್ಕಿಂಗ್ ಮಾಡಿ ತೋರಿಸ್ತಾ ಇದ್ರಿ. ಬರಂಗಿದ್ರೆ ನೆಕ್ಸ್ಟ್ ಇಯರ್ ಎಲ್ಲ ಪ್ಲಾನ್ ಮಾಡಿ. ಬಯೋದಲ್ಲಿ ನಮ್ಮ ನಂಬರ್ಸ್ ಎಲ್ಲ ಕೊಟ್ಟಿರ್ತೀರಿ. ಹೋದ ವರ್ಷ ಫೆಬ್ರವರಿಗೆ ನಾನು ನಮ್ಮ ಗೆಳೆಯ ಇಬ್ಬರೇ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ ನೋಡಿ. ನಡಲೇ ಇಲ್ಲಿ ನೋಡ, ಇಲ್ಲೇ ಹುಡುಕಿ ಬಂದ ಜಿಂಕಿ ಕಣ್ಣಾಗ ನಾವು ಬಿಟ್ಟಿದ್ದೀವಿ. ಹೋದ ವರ್ಷ ಗಾಯ್ಸ್ 23 ಜನ ಇದ್ರಿ. ಈ ವರ್ಷ ಒಂದು 5-6 ಜನ ಇದ್ರಿ ಅಷ್ಟೇ. ಯೋಚನೆ ಮಾಡ್ತಾ ಇದ್ದಾರೆ ಹುಡುಗರೆಲ್ಲ ಯಾವ ತರ ಹೋಗೋದು ಅಂದ್ಬಿಟ್ಟು. ನೋಡಿ ಇದೇ ಬೆಟ್ಟ, ಇದಕ್ಕೆ ಹೋಗೋದು. ನೀವು ದೇವ್ರು ನೋಡ್ಬೇಕಂದ್ರೆ ಕಾದು ವೆಯ್ಟ್ ಮಾಡಿ ಇಡ್ತೀರಿ ದೇವ್ರನ್ನ. ಹೆಂಗೆ ನಮ್ಮ ಹುಡುಗರು ಮಾತಾಡಿದ್ರು? ಹೆಂಗೆ ಗಾಯ್ಸ್, ಇಷ್ಟ ಆಯ್ತಾ ನಮ್ಮ ಹುಡುಗರೆಲ್ಲ ಮಾತಾಡಿದ್ದು? ಇಷ್ಟ ಆದರೆ ಒಂದು ಏನಿಲ್ಲ, ಒಂದು ಲೈಕು ಒಂದು ಶೇರು ಅಷ್ಟೇ ಬೇಕಾಗಿರೋದು ಗುರು. ಇವನು ನೋಡಿ ನಮ್ಮ ಚೋಟ, ಇವನು ತಲೆಗೆ ಹಾಕೋದು ಮೆದ್ಲುಗೆ
ಕೈ ಜಾಸ್ತಿ ಮಾತಾಡಿದ್ರೆ. ನೋಡೋಕೆ ಮಾತ್ರ ಇಷ್ಟನೇ. ಈ ಒಂದು ದೊಡ್ಡ ಮ್ಯಾಟ್ರ್ ಐತೆ ಊರಲ್ಲಿ, ಗೊತ್ತಾ ಗೈಸ್? ಏನಿಲ್ಲ, ನಮ್ಮೂರಿಗೆ ಬಂದು ತಿಳ್ಕೊಳ್ಳಿ ಬೇಕಾದರೆ. ಇವಾಗ ನಾವು ಬೆಟ್ಟದ ಮೇಲೆ ಹೋಗೋಕ್ಕೆ ಗುಹೆನ ಒಡೆದಿಕ್ಕೊಂಡು ಹೋಗ್ತಾ ಇದ್ದೀರಿ. ನೋಡಿ ಗುಹೆ ಒಳಗಡೆ ತೋರಿಸ್ತೀನಿ ಹೆಂಗಿದೆ ಅಂತ. ಗುಹೆ ಮಾತ್ರ ಭಯಂಕರ ಐತೆ ಗುರು. ಏನಿಲ್ಲ ಅಂದರೂ ಲವರ್ಸ್ಗೆ ಮಾತ್ರ ಭಯಂಕರ ಇದು ಪ್ಲೇಸು. ಯಾರು ಲವರ್ಸ್ ಇದ್ದಾರೋ ಅವರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಹೇಳ್ತೀರಿ ಎಲ್ಲಿ ಪ್ಲೇಸು ಅಂತ. ಓಕೆನಾ? ಮತ್ತು ನಾವು ಹುಡುಗರು ಹೆಂಗೆ ಹೋಗೋದು ಅಂತ ಯೋಚನೆ ಮಾಡಿಕೊಂಡು ನೋಡಿ ಹಿಂಗೆ ನುಗ್ಗುತ್ತಾ ಇದ್ದೀರಿ. ಏನಿಲ್ಲ ಅಂದರೂ ಬೇಲಿಲಲ್ಲಿ ನುಗ್ಗಿ ಮಕ ಎಲ್ಲ ಕುಯ್ದೋಗೈತೆ ಗುರು ನಮಗಂತೂ. ಎಲ್ಲೆಲ್ಲಿ ಶೇಪುಗಳು ಹೊರಟೋಗೋಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವಂತೂ ಬೇಲಿಯಲ್ಲಿ ನುಗ್ಗಬೇಕು ಅಂತ ನುಗ್ಗುತ್ತಾ ಇದ್ದೀರಿ. ಅವನ ಅಕ್ಕನ ಪಾದಯಾತ್ರೆ ಮಾಡಬೇಕು ಅಂತ ಮಾಡ್ತಾ ಇದ್ದೀರಿ. ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀರಿ ಅಷ್ಟೇ. ನಾವು ರಕ್ತ ಗಿಕ್ತ ಅವೆಲ್ಲ ನೋಡಲ್ಲ ಗುರು. ಹೋಗ್ತಾ ಇರಬೇಕು ಅಷ್ಟೇ. ಅವನ ಅಕ್ಕನ ಹಿಂದೆ ನೋಡ್ಕೊಡು, ಮುಂದೆ ನೋಡ್ಕೊಡು, ಹೋಗ್ತಾ ಇರಬೇಕು. ಏನನ್ನ ಅಡ್ಡಬಲ್ಲಿ ಏನನ್ನ ಆಗಲಿ. ನಮ್ಮ ಹುಡುಗರು ನೋಡಿ ಎಲ್ಲೆಲ್ಲಿ ನುಗ್ಗಿ ಬರ್ತಾವ್ರಂದ್ರೆ, ನೋಡಿ ಇವನು ಅವಾಗ ಲೂಜು ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಅವ್ನಿಗೆ ಮೆಂಟ್ಲು ಅಂತ ಹೆಸರಿಕವ್ರೆ. ಯಾರಿಗಾರು ಗೊತ್ತು ಅವರೆಲ್ಲ ಕಮೆಂಟ್ ಮಾಡಿ ಅವನು ಮೆಂಟ್ಲು ಅಂತ. ನೋಡಿ ಇವಾಗ ಇನ್ನೊಂದು ಬೇಲಿಗೆ ನುಗ್ಗಬೇಕು. ಅದಕ್ಕೆ ನಮ್ಮ ಹುಡುಗರೆಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ ಹೆಂಗೆ ನುಗ್ಗೋದು ಅಂತ. ನಮ್ಮ ಹುಡುಗ ನೋಡಿ, ನಮ್ಮ ಬಾಮ ಇದೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾವನಂದರೆ ಹಂಗೆ ಎಗ್ರಿಬಿಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾವನೆ. ಇವನು ಯೋಚನೆ ಮಾಡ್ತಾವನೆ, ಈ ನನ್ನ ಮಕ್ಕಳೆಲ್ಲ ಹೆಂಗಪ್ಪ ಹೋಗ್ತಾವ್ರೆ, ನಾನು ಹೆಂಗಪ್ಪ ಹೋಗೋದು ಅಂತ. ಇದ್ರಲ್ಲಿ ಬೇರೆ ಕಡ್ಡಿ ಬೇರೆ ಇಟ್ಕೊಂಡವನೆ ಅಂತಲ್ಲ ಇದೆ, ಬಟ್ ಪಾದಯಾತ್ರೆ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ನೋಡಿ ಹೆಂಗ್ ಮಾತಾಡ್ತಾವನು. ಮತ್ತೆ ಇವಾಗ ಇದೇ ಫಸ್ಟ್ ಟೈಮ್ ಅಲ್ಲ, ವರ್ಷ ಪಾದಯಾತ್ರೆ ಮಾಡ್ತಾ ಇದ್ರೆ ಈ ವರ್ಷ ಲಾಸ್ಟು ಅಂತ ಆಯ್ತು. ಅದಕ್ಕೆ ಮಾಡ್ತಾ ಇದ್ದೆ. ನೋಡಿದ್ರ ಹೆಂಗೆ ಮಾತಾಡ್ತಾನೆ ಅಂತ. ಇವನ ಜೊತೆ ನೀವು ಹಿಂಗೆ ನೋಡಿ ಹಿಂಗಿದ್ರೆ ನಾವು ಇವನ ಜೊತೆ ಇದ್ರೆ ನಾವೇ ಮೆಂಟ್ಲಾಗ್ಬಿಟ್ಟಿದ್ದೀರಿ. ಫುಲ್ಲು ಸೈಕ್ ಆಗಿಬಿಟ್ಟಿದ್ದೀರಿ. ಅವನ ಜೊತೆ ಇದ್ದು ಫುಲ್ಲು ಲೂಸ್ ಆಗಿಬಿಟ್ಟಿದ್ದೀರಿ ಗುರು. ಏನು ಮಾಡ್ತೀರಾ ನೋಡಿ, ಇಲ್ಲಿ ಏನು ಹೇಳ್ತಾನೆ ಕೇಳಿಸ್ಕೊ ಬನ್ನಿ. ನೋಡಿ ಎಲ್ಲ ಹೊರೋಗಿದೆ, ನೀಟಾಗಿ ಹೋಗ್ಬೋದು ಬಸವಣ್ಣಗೆ. ನೋಡಿ ಇದು ಕಾಡು ಪಿಚ್ಚಿಗೆ, ಕಾಡಂದಿ ಅವೆಲ್ಲ ಹೋಗ್ಬೋದು. ನೋಡಿದ್ರ ಗೈಸ್ ಇವನು ಯಾವ್ಯಾವ ಥರ ನಮ್ಮನ್ನು ಲೂಸ್ ಮಾಡ್ತಾನೆ ಅಂತ. ನೋಡಿ ಇವಾಗ ಇವನ್ ಕಿವಿಯಲ್ಲಿ ಹೆಂಗೆ ಸೇರ್ಕೊಬಿಟ್ಟಿದೆ ನಮ್ಮನ್ನು ಲೂಸ್ ಮಾಡಿ. ಅದಕ್ಕೆ ಹೇಳೋದು, ಲೂಸ್ ಥರ ಆಡಬೇಡ ಅಂದರೆ ಲೂಸ್ ಥರನೇ ಆಡ್ದಾನೆ ಗುರು ಇವನು. ಏನು ಮಾಡೋದು ಹೇಳಿ ಗಾಯ್ಸ್ ನೀವು? ಅವನ್ನೇನು ಮಾಡೋಣ ಹೇಳಿ? ಹೆಂಗಿದ್ರು ಏನು ಮಾಡಿದ್ರು ನೋಡಿ ಲೂಸಾಗಿ ಆಡ್ತಾನೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾರಣ. ಇವಾಗ ಇಲ್ಲೇ ಬಂದು ಸ್ಟ್ರಕ್ ಆಗೋದ್ರಿ. ಹಿಂಗೆ ಹೋಗೋದಂತೂ ಗೊತ್ತಾಗಿಲ್ಲ. ಇಲ್ಲಿ ನೋಡಿದ್ರೆ ಭಯಂಕರ ಐತೆ ಪ್ಲೇಸ್ ಮಾತ್ರ. ಒಳಗಡೆ ಹೋಗೋದ್ರೆ ಭಯಂಕರ ಆರಾಮಾಗಿ ಮಲಗ್ಬೋದು ಈ ಬಿಸಿಲಿಗೆ. ಹೆಂಗೆ ಮಲಗಿದ್ರೆ ಹಂಗೆ ಎದ್ದೊಳಕ್ಕಾಗಲ್ಲ, ಹಂಗೆ ಮಲಗ್ಬೋದು. ನಮ್ಮ ಹುಡುಗರೆಲ್ಲ ಯೋಚನೆ ಮಾಡೋಷ್ಟರಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೆ ನಿಂತ್ಕೊಂಡು. ಹಂಗೆ ಸುತ್ತಮುತ್ತ ಇರೋ ಪ್ಲೇಸ್ ಎಲ್ಲ ನೋಡಿದ್ರೆ ಭಯಂಕರ ಇತ್ತು. ಏನಂದ್ರೆ ಇಲ್ಲೇ ಇದ್ಬಿಡ್ಬೋದು ಅನ್ಸ್ಬಿಟ್ಟಿತ್ತು. ಹಂಗಿತ್ತು ಪ್ಲೇಸ್ ಮಾತ್ರ. ಅವರಿಬ್ಬರು ನೋಡಿ ಲೂಸಾಗಿ ಆಡ್ತಾವ್ರೆ, ನೋಡ್ಕೊಬನ್ನಿ. ಹಂಗೆ ಅವರಿಬ್ಬರು ಲೂಸ್ ಮಕ್ಳು ಕಿತ್ತಾಡಿದೆ ಹಂಗೆ ಸೈಕಲ್ ಗುರು. ಇವಾಗ ನಮ್ಮ ಹುಡುಗ ಏನು ಹೇಳ್ತಾನೆ ಕೇಳಿಸ್ಕೊ ಬನ್ನಿ. ನೋಡಿ ಗಾಯ್ಸ್, ಇದು ಏಟ್ ಬಿದ್ರೆ ಇದು ಕುಜ್ಕೊಂಡು ಮದ್ ಮಾಡ್ಕೊಂಡು ಇಕ್ಕೋ, ಇದು ತಗೊಂಡಿಟ್ಟದು, ಇದು ಮೇಲಾಗುತ್ತೆ. ಹೆಂಗೆ ಗೈಸ್ ನಮ್ಮ ಹುಡುಗ ತಲೆ ಹಾಕಿದ್ದು. ನೀವು ಅನ್ಕೊಂಡಿದ್ದಿಲ್ಲಲ್ವಾ ಅವನ ಈ ಥರ ಮಾತಾಡ್ತಾನೆ ಅಂತ. ಅವನ ಹಂಗೆ ಸ್ವಲ್ಪ. ನಮ್ಮ ಹುಡುಗರು ಇವಾಗ ಏನೋ ಮೇಲೆ ತೋರಿಸ್ತಾರಂತೆ ನೋಡಿ ಹಿಂಗೆ ಪ್ಲೇಸ್ನ. ನೋಡಿ ಹೆಂಗಿದೆ ಪ್ಲೇಸು. ನೀವು ಜೀವನದಲ್ಲಿ ಕೂಡ ನೋಡಿರಲ್ಲ ಗುರು ಪ್ಲೇಸ್ನ, ಹಂಗಿದೆ. ಅವನ ಅಕ್ಕನ ವರ್ಷ ಹೋಗೋದಕ್ಕೆ ನಮಗೆ ಗೊತ್ತು ಎಂಥ ಪ್ಲೇಸ್ಗಳಿದೆ ಅಂತ. ನೀವು ಹೋಗಿ ಒಂದು ಸಲ ಹೋಗಿ, ಭಯಂಕರ ಇದೆ ಪ್ಲೇಸ್ ಮಾತ್ರ. ಯಾವುದಂದರೆ ಒಕ್ಲೇರಿಕೊಂಡ, ಅಂದರೆ ಮಾರ್ಕೊಂಡೇಶ್ವರ ಬೆಟ್ಟ. ಒಕ್ಲೇರಿ ಬೆಟ್ಟ ಅಂತಾರೆ, ಮಾರ್ಕೊಂಡೇಶ್ವರ ಬೆಟ್ಟನೂ ಅಂತಾರೆ. ಇದಿರೋದು ಬಿಳಿ ಬೆಟ್ಟೆಯಿಂದ ಹಿಂದೆ. ಆಮೇಲೆ ನಾವು ನೋಡಿ ಹಿಂಗೆ ನೋಡಿಕೊಂಡು ಅದು ನಮಗೆ ಮೇಲೆ ಹೋಗೋಕ್ಕೆ ಜಾಗನೇ ಸಿಗ್ತಾ ಇಲ್ಲ. ಅಂದರೆ ದಾರಿನೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹುಡುಕ್ಲಾಡ್ತಾ ಇದ್ದೀರಿ ಆ ಕಡೆ ಈ ಕಡೆ ಹೆಂಗೆ ಹೋಗೋದು ಅಂತ. ಆಮೇಲೆ ಗುಟ್ಟೆಗಳಲ್ಲಿ ಹಂಗೆ ಹಿಂಗೆ ಹತ್ಕೊಂಡು ಸಂದಿಗಳಲ್ಲಿ ನುಕ್ಕೊಂಡು ಅವ್ನು ನಮ್ಮ ಹುಡುಗ ನೋಡಿದ್ರೆ ಬಿದ್ದೋಗ್ತಾ ಇದ್ದ ಜಸ್ಟ್ ಮಿಸ್ಸು. ಏನೋ ಮಕ್ಳು ನೋಡಿದ್ರೆ ಇಲ್ಲಿ ಇವ್ರು ದಾರಿ ಹುಡುಕ್ತಾ ಇದ್ರೆ ಅಲ್ಲಿ ಅವರಿಬ್ಬರು ಹುಣಸೆ ಹಣ್ಣು ಉತ್ತಿಸ್ಬಿಟ್ಟು ತಿಂತಾವ್ರೆ. ಹೆಂಗಪ್ಪ ಈ ಥರ ಜನಗಳೆಲ್ಲ ನಮ್ಮ ಜೊತೆ ಬಂದ್ಬಿಟ್ರೆ ನಮ್ಮ ದಾಯಣೆಗೂ ಸದೋಗ್ಲಿಕ್ಕೆ ಅನ್ಸುತ್ತೆ ಗುರು. ಇವ್ರು ನೋಡಿ ನಮ್ಮ ಸಬ್ಜಿ ಹೆಂಗವನಿ, ಹೆಂಗಾಡ್ತಾನೆ ಅಂದರೆ ನಿಮಗೂ ನಗು ಬರುತ್ತೆ, ನೋಡಿದವ್ರಿಗೂ ನಗು ಬರುತ್ತೆ. ಹಂಗೆ ಆಡ್ತಾನೆ. ಸೈಕ್ ಈಸ್ ರಾಂಗ್ ನಂಬರ್. ಅವ್ನು ನೋಡಿ ಅವನು ದಾರಿ ಹುಡ್ಕೊ ಅಂದರೆ ಯಜ್ಞಗಳು ಹುಡುಕ್ತಾನೆ. ಆಮೇಲೆ ಇಂಥ ದಾರಿ ಸಿಗ್ತಾ ಅಂದ್ಬಿಟ್ಟು ಎಲ್ಲ ಓಡ್ತಾ ಇದ್ದೀರಿ. ಬರ್ರೋ ಅಂದ್ಕೊಂಡು ನಾವು ನುಗ್ಗಿದ್ದು ಎಲ್ಲಂದರೆ ಅಲ್ಲಿ ನುಗ್ಗೋದಾಗೈತೆ ಗುರು. ಶರ್ಟು
ಶರ್ಟು ಪ್ಯಾಂಟು ಎಲ್ಲಂದರೆ ಅದರಲ್ಲಿ ಹೋಲುಗಳು ಬಿದ್ದೋಗ್ಬಿಟ್ಟವೆ. ಯಾಕಂದರೆ ಮುಳ್ಳುಗಳು ಜಾಸ್ತಿ ಅಲ್ವಾ, ಅದಕ್ಕೆ. ಅದು ಬೇಡ ಕಾಡು ಗುರು, ಅದು ಅವನ ಅಕ್ಕನ ಆ ಕಾಡಲ್ಲಿ ಹೋಗಿ ನಾವು ಹಂಗೆ ನುಗ್ಗಿದ್ದೀರಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಅಷ್ಟು ಮಾತ್ರ ನಾವು ಹೋಗಿರ್ಬೇಡ. ನನ್ನ ಮಗ ಅಂತೂ ದಿಗಾ ಮಕ ಎಲ್ಲ ಕುಯ್ಕೊಂಬಿಟ್ಟೈತೆ ಗುರು. ಎಲ್ಲಂದರೆ ಅಲ್ಲಿ ತರ್ಸ್ಕೊಬಿಟ್ಟೈತೆ, ಉಜ್ಕೊಳೋದೇ ಆಗೋಗೈತೆ. ಇವಾಗ ಇಲ್ಲಿ ನೋಡಿ ನಮ್ಮ ಹುಡುಗರೆಲ್ಲ ಹೆಂಗೆ ಮೇಲೆ ಹತ್ತಾರೆ ಬೆಟ್ಟ. ಅಂದರೆ ಅಲ್ಲಿ ಮರ ಹಿಡ್ಕೊಂಡು ಹತ್ತಬೇಕು ಮೇಲಕ್ಕೆ, ಅವ್ರು ಹತ್ತಾರೆ ನೋಡಿ ಹೆಂಗೆ ಅಂತ. ನನ್ನನ್ನು ನೋಡಬೇಡಿ, ಅಲ್ಲಿ ನೋಡಿ ನೋಡಿ ಒಬ್ಬ ನಮ್ಮ ಫಸ್ಟ್ ಮೆಂಟ್ಲು ಹತ್ತಾ ಇದ್ದಾನೆ. ಹತ್ರ ಅಂದರೆ ಅದನ್ನ ಹತ್ತಕ್ಕೆ ಒಂದು ಪಾಟ್ ಬಿದ್ದರೋ ಇಲ್ವೋ ಗೊತ್ತಿಲ್ಲ, ಹಂಗಷ್ಟು ಪಾಟ್ ಬಿದ್ದರು ಅದನ್ನ ಹತ್ತಕ್ಕೆ. ಯಾಕಂದರೆ ಅಲ್ಲಿ ಮರ ಒಂದೇ ಸಿಂಗಲ್ ಇರೋದು, ಮಿಸ್ ಆದರೆ ಅದು ಮುರಿದೋಗುತ್ತೆ. ಅದಕ್ಕೆ ಅದು ಹಂಗೆ ಹುಡುಗರೆಲ್ಲ ಸಪೋರ್ಟ್ಗೆ ಕೊಡ್ತಾವ್ರೆ. ಆ ಚಪ್ಪಲಿಗಳು ಹಂಗೆ ಹತ್ಕೊಂಡಿದ್ರೆ ಬೆಟ್ಟದ ಮೇಲೆ ಜಾರುತ್ತೆ ಅಂದ್ಬಿಟ್ಟು ಒಂದು ಕೋಲಲ್ಲಿ ಹಾಕಿ ಮೇಲೆಗೆ ಎಸೆಯೋದು. ಈ ಥರ ಐಡಿಯಾನ ನೀವು ಯಾವತ್ತಾದರೂ ಮಾಡಿದ್ದೀರಾ? ನಾವು ಮಾಡಿದ್ದೀವಿ, ನೋಡಿದ್ದೀರಾ? ನೋಡಿ ನೋಡಿ ಈ ಥರ ಹತ್ತೋದು ಬೆಟ್ಟನ. ಗೊತ್ತಿಲ್ಲ ಅಂದರೆ ಕೇಳಿ, ಹೇಳ್ಕೊಡ್ತೀರಿ ಹೆಂಗೆ ಹತ್ತೋದು ಬೆಟ್ಟನ ಅಂತ. ಸ್ವಲ್ಪ ಏನಾನ ಅಕ್ಕನ ಗ್ರಾಮರ್ ಮಿಸ್ಟೇಕ್ ಆದರೆ ತಿದ್ದುಕೊಳ್ಳಿ, ಆಯಿತಾ? ಅಂತೂ ಇಂತೂ ಮೇಲೆಗೆ ಹತ್ತಿದ್ರಿ. ಅಂದರೆ ನಮ್ಮ ಹುಡುಗರೆಲ್ಲ ಅರ್ಧ ಜನ ಹತ್ತವ್ರೆ, ಇನ್ನು ಅರ್ಧ ಜನ ಹತ್ತಿಲ್ಲ. ಅದ್ರಲ್ಲಿ ನಾನು ಒಬ್ಬ ಇನ್ನೂ ಹತ್ತಿಲ್ಲ. ನನ್ನ ಮಾತ್ರ ಯಾರ ಕೈಯಾಗೂ ಹೇಳ್ಕೊಳಕ್ಕಾಗಿಲ್ಲ, ಯಾಕಂದರೆ ಹಂಗಿದ್ದೆ ನಾನು. ಅದಕ್ಕೆ ಏನು ಮಾಡ್ತೀರಾ ಗುರು, ಆ ಸಿಂಗಲ್ ಮರ ಅವನ ಅಕ್ಕನ ಮುರಿದೋಗ್ಬಿಟ್ರೆ ಏನು ಗತಿ? ಅದಕ್ಕೆ ನಾನು ಸ್ವಲ್ಪ ಟೈಮ್ ತಗೊಂಡೆ ಹತ್ತಕ್ಕೆ. ನೋಡಿ ಏನೇನು ಒದ್ಲಾಡ್ತಾ ಇದ್ದೀನಿ ಹತ್ತಕ್ಕೆ ನಾನು ಮಾತ್ರ. ಆಮೇಲೆ ಹಂಗೆ ಮೇಲೆಗೆ ಹತ್ಬಿಟ್ರೆ ಅವನ ಅಕ್ಕನ ನೋಡಿದ್ರೆ ಭಯಂಕರ ಇತ್ತು ಗುರು ಪ್ಲೇಸ್ ಮಾತ್ರ. ನೋಡಿ ಗೈಸ್ ಹೆಂಗೈತೆ ಪ್ಲೇಸು. ಅವನ ಅಕ್ಕನ ಇಷ್ಟ ಆದರೆ ಕಮೆಂಟ್ ಮಾಡಿ ಯಾವುದು ಅಂತ ಊರು ನಾನು ಹೇಳ್ತೀನಿ. ನೋಡಿ ಯಾವ್ಯಾವ ಥರ ಬೆಟ್ಟ ಐತೆ ಮತ್ತು ಗುಟ್ಟ ಇದೆ ಅಂತ. ಅವನ ಅಕ್ಕನ ನೀವು ಲೈಫಲ್ಲಿ ಕೂಡ ನೋಡಿರಲ್ಲ ಈ ಥರ ಪ್ಲೇಸ್ನ. ಭಯಂಕರ ಐತೆ ಗುರು. ಇಷ್ಟ ಆದರೆ ಒಂದು ಲೈಕು ಒಂದು ಶೇರು, ಹಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಹುಡುಗರೆಲ್ಲ ಏನು ಹೇಳ್ತಾರೆ ಕೇಳಿಸ್ಕೊ ಬನ್ನಿ. ಮತ್ತು ನಾವು ಬಿಳಿ ಬೆಟ್ಟದಿಂದ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡು ತಿರ್ಗಿ ನಾವು ಹೋಗ್ತಾ ಇರೋದು ಮತ್ತೆ ಒಕ್ಲೇರ್ ಬೆಟ್ಟಗೆ. ನೋಡಿ ಬಿಳಿ ಬೆಟ್ಟದಿಂದ ತಿರ್ಗಿ ನಾವು ನಡ್ಕೊಂಡು ತಿರ್ಗಿ ಒಕ್ಲೇರ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಹಂಗೆ ಹಿಂಗೆ ಹೋಗ್ತಾ ಇದ್ರೆ ನಮ್ಮ ಹುಡುಗರು ಸೈಕಲ್ ಮೇಲೆ ಸೈಕಲ್ ಮಾಡ್ತಾರೆ ಮೆಟ್ಲ ಮೇಲೆ. ಏನು ಮಾಡ್ತೀರಾ, ಅಲ್ಲಿ ಯಾರೋ ಇಬ್ಬರು ಹುಡುಗಿರು ಬಂದರೆ ಅವ್ರಿಗೇನೋ ಸೈಕ್ ಮಾಡ್ತಾರೆ. ಅಯ್ಯೋ, ಆಮೇಲೆ ಹಂಗೆ ಅಲ್ಲಿ ಇಲ್ಲಿ ರೋಡಿಗೆ ಬಂದರೆ ಇಲ್ಲಿ ನೋಡಿದ್ರೆ ಅಲ್ಲಿ ಹುಡುಗಿರಿಬ್ಬರು ಬರ್ತಾಯಿದ್ರು ಅಂದ್ಬಿಟ್ಟು ಮಚ ಬೈಕೆಲ್ಲೋ ಮಚ ಅಂತವ್ರೆ. ಈ ಥರ ಸೈಕ್ ಮಾಡಿದ್ರೆ ಅವನ ಅಕ್ಕನ ಯಾರಿಗೂ ಇರ್ತಾರೆ ಹೇಳಿ. ಆಮೇಲೆ ನಮ್ಮ ಹುಡುಗರು ಇವರು ಬಂದರು, ಅದಕ್ಕೆ ಇವ್ರನ್ನ ಬಿಟ್ಟೇ ಇಲ್ಲ ನಾವು. ಇವ್ರನ್ನ ಹಿಡ್ಕೊಂಡು ಏನಂದರೆ ಅದು ಕೊಡ್ತಾವ್ರೆ ಪಾಪ. ನೋಡಿ ಈ ಥರ ಹಿಂಸೆ ಕೊಟ್ಟರೆ ಯಾವನ್ ಬರ್ತಾನೆ ಗುರು ಅನಿಸ್ಬಿಡ್ತು ಅವ್ರಿಗೆ ಮಾತ್ರ. ಆಮೇಲೆ ಅವ್ರನ್ನ ಬಿಟ್ಟು ನೋಡ್ಕೊಂಡು ತಿರ್ಗಂಗೆ ನಾವು ಬಿಳಿ ಬೆಟ್ಟಕ್ಕೆ ಒಕ್ಲೇರ್ ಬೆಟ್ಟಕ್ಕೆ ಇನ್ನೂ ದೂರ ಇತ್ತು ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ ನಡ್ಕೊಂಡು. ನಮ್ಮ ಹುಡುಗ ರೋಡಲ್ಲಿ ಬಿದ್ದು ಏನೋ ಬಿದ್ದಿಲ್ಲಿ ಎತ್ಕೊಂಡು ನೋಡ್ತಾ ಇರೋದೆ. ಹೆಂಗೇನೋ ಇಲ್ಲಿ ಏನಾನ ಇಲ್ಲಿ ಒಟ್ನಾಗ ಏನು ಹೆಂಗೈತೆ ಅಂತ ನೋಡಬೇಕು, ಅಷ್ಟೇ ನೋಡಬೇಕು. ಅದಕ್ಕೆ ನೋಡ್ತಾವನೆ. ಏನಂತೀರ ಗೈಸ್? ಆಮೇಲೆ ಒಕ್ಲೇರ್ ಬೆಟ್ಟ ಬಂತು ಅಂದರೆ ಇನ್ನೂ ದೂರ ಇತ್ತು ನಡ್ಕೊಂಡು ಹೋದರೆ. ಇಲ್ಲಿ ಶಾರ್ಟ್ ಕಟ್ಟು ನಮ್ಗೆ ಗೊತ್ತಿರೋ ರೂಟು, ಅದಕ್ಕೆ ನಾವು ಹೋಗ್ತಾ ಇದ್ದೀರಿ. ಹಿಂಗೆ ಹೋಗೋದ್ರೆ ಬೇಗ ಹೋಗ್ಬೋದು ಅಂತ ಹಿಂಗೆ ಹೋಗ್ತಾ ಇದ್ರಿ. ನೋಡಿ ಹೋಗ್ತಾ ಇದ್ರೆ ನಮ್ಮ ಹುಡುಗರು ಸೈಕಲ್ ಮೇಲೆ ಸೈಕಲ್ಲು ಭಯಂಕರ ಮಾಡ್ತಾರೆ. ನೋಡಿ ಇವನು ಈ ಥರ ಸೈಕ್ ಮಾಡಿದ್ರೆ ಹೆಂಗೆ ಹೇಳಿ? ಹಿಂಗೆ ಡ್ಯಾನ್ಸ್ ನೀವು ಕೂಡ ಆಡಿರಲ್ಲ ಹಂಗೆ ಜೀವನದಲ್ಲಿ, ಹಂಗೆ ಆಡ್ತಾರೆ ಡ್ಯಾನ್ಸು. ಇಲ್ಲಿ ನಾವು ಹಿಂಗೆ ಹೋಗ್ತಾ ಇದ್ರೆ ನಮ್ಮ ಹುಡುಗ ಹೋಗ್ಬಿಟ್ಟು ಬಾರ ಇಲ್ಲಿ ದೇವಸ್ಥಾನ ಆಗಲ್ಲಿ ಏನೋ ಒಂದು ಹೇಳ್ತೀನಿ ತೋರಿಸ್ತೀನಿ ಅಂದ. ನಾನು ಇಲ್ಲಿ ಅಂದ್ಬಿಟ್ಟು ಹೋದೆ. ಹೋಗಿ ನೋಡಿದ್ರೆ ಗಣೇಶ ಅದು ಹೊಡೆದೋಗೈತೆ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟವೆ ನಮ್ಮ ಹುಡುಗನ ಪಾಪ. ಅದು ಹೊಡೆದೋಗ್ಬಿಟ್ಟೈತೆ ಏನು ಮಾಡೋದು ಅಂತ. ಆಮೇಲೆ ತಿರ್ಗಿ ನೋಡಿದ್ರೆ ಇಲ್ಲಿ ಪೊಲೀಸ್ ಮಾಮವರು ಅವನ ಅಕ್ಕನ ನಮಗೆ ಸೈಕ್ ಮಾಡ್ತಾವ್ರೆ, ತಲೆಗೆ ಶೂಟ್ ಹಾಕ್ತಾವ್ರೆ. ಏನು ಮಾಡ್ತೀರಾ ಹೇಳಿ? ನಾನು ಹರಿದೋಗಿದೆ ಪ್ಯಾಂಟ್ ಹಾಕೊಂಡಿದ್ದೆ, ಅದಕ್ಕೆ ನೋಡಿ ಇವನಂತ ಪ್ಯಾಂಟ್ ಹಾಕೊ ಬಂದವನೇ ಅಂತ ತಲೆಗೆ ಶೂಟ್ ಹಾಕ್ತಾವ್ರೆ ಪೊಲೀಸ್ ಮಾಮವರು. ಮಾಮ ಪೊಲೀಸ್ ಮಾಮ ಅಂದ್ಕೊಂಡು ನಾವು ಹಂಗೆ ಮೇಲೆ ಬೆಟ್ಟ ಹತ್ತಿದ್ದು. ಬೆಟ್ಟ ಹತ್ರ ಅಂದ್ರೆ ಕೋತಿಗಳು ಆಡ್ದಂಗೆ ಆಡ್ತಾವ್ರೆ ನಮ್ಮ ಹುಡುಗರು. ನೋಡ್ರಿ 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 ಹೆಂಗೆ ಆಡ್ತಾವ್ರೆ ಅಂದರೆ ಜೀವನದಲ್ಲಿ. ಅಲ್ಲ ಈ ಚಿಕ್ಕ ಹುಡುಗರು ಕೂಡ ಹಂಗೆ ಆಡಲ್ಲ ಗುರು, ಈ ವಯಸ್ಸಲ್ಲಿ ಹಂಗೆ ಆಡ್ತಾವ್ರೆ ನಮ್ಮ ಹುಡುಗರು. ಬಿಡ್ರೋ, ಅದಕ್ಕೆ ಹೇಳಿದ್ದು ಬೆಳಗ್ಗೆ ಕುಡಿಬೇಡ್ರು ಅಂದರೆ ಕುಡಿದ್ಬಿಡೋದು, ಹಿಂಗೆ ಆಡೋದು. ನೋಡಿ ಇಲ್ಲಿ ಏನೋ ಹೇಳ್ತಾನೆ ಕೇಳಿಸ್ಕೊಳ್ಳಿ.
ಹೆಂಗೆ ಗುರು ನೋಡಿ ಗುರು, ನಮ್ಮ ಹುಡುಗರು ಬಾಳ್ ಮಾತ್ರ ನೋಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಹುಡುಗಿರು ನೋಡಬೇಕು ಅಂತಾರೆ, ಒಂದು ಕಡೆ ಹತ್ತಕ್ಕಾಗ್ತಾ ಇಲ್ಲ. ಅಣ್ಣ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಂದ್ರೆ, ಅಣ್ಣ ಈ ಕಣ್ಣಲ್ಲಿ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಇವ್ನು ನೋಡಿ ಅಲ್ಲೇನೋ ಗಿಡಕ್ಕೆ ಹಾಕಕ್ಕೆ ಹೋಗಿ ಅನ್ಯಾಯವಾಗಿ ಚೊಪ್ಲಿ ಕಿತ್ತಾಕೊಂಡ. ಇವೆಲ್ಲ ಬೇಕಾ? ಈ ಈ ಜನ್ಮದಲ್ಲಿ ಇವೆಲ್ಲ ಬೇಕಾ ಹೇಳಿ? ಶಿಸ್ತಾಗಿ ಆರಾಮಾಗಿ ಪೀಸಾಗಿರೋದು ಬಿಟ್ಬಿಟ್ಟು ಎಲ್ಲ ಒಳ್ಳೆ ಇವ್ರಾಡ್ದಂಗೆ ಆಡ್ತಾರಲ್ಲ ಗುರು, ಇವರೆಲ್ಲ ಏನೋ ಹೇಳಿ ಗುರು ನೀವು ಕಮೆಂಟ್ಗಳಲ್ಲಿ. ನಕ್ಕನ್ ಸೈಕ್ ಅಂದರೆ ಫುಲ್ಲು ಸೈಕ್ ಅಷ್ಟೇ. ನೋಡಿ ಎಲ್ಲ ಸುಸ್ತಾಗಿ ಪಾಪ ನಮ್ಮ ಹುಡುಗರು ಕುತ್ಕೊಬಿಟ್ಟವ್ರೆ. ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ ಗುರು ನಾನಂತೂ. ನಮ್ಮ ತಾಯಿ ಎಣ್ಣೆಗೂ ನಮ್ಮ ಹುಡುಗರು ಭಾಳ ನೋಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ಮಾತ್ರ. ಇನ್ನೇನಿಗೆ ಸ್ವಲ್ಪ ದೂರ ಇರೋದು ಅಂತ ಹೇಳಿದ್ರು ಕೂಡ ಎಲ್ಲ ಕುತ್ಕೊಬಿಟ್ಟವ್ರೆ. ನೋಡಿ ಇವನು ನೋಡಿದ್ರೆ ಚೊಪ್ಲಿ ಕಿತ್ಬಿಟ್ಟು ಸೈಡ್ಗೆ ಹಾಕ್ತಾವನೆ. ನಾನು ಬರಲ್ಲ ಅಂದ್ರೆ ನಾನು ಬರಲ್ಲ, ಏನು ಮಾಡ್ತೀನೋ ಮಾಡ್ಕೊಳ್ರಿ, ನಾನು ಬರಲ್ಲ ಗುರು ಅಂತ ಅವನು. ಈ ಥರ ಹಿಂಸೆ ಕೊಟ್ಟರೆ ಯಾವನ ಬದುಕ್ತಾನ ಹೇಳಿ? ದೇವಸ್ಥಾನಕ್ಕೆ ಅಂದ್ಬಿಟ್ಟು ನಾನು ಬರಲ್ಲ ಅಂದರೆ ಏನು ಮಾಡೋದು? ನೋಡಿ ವ್ಯೂ ಮಾತ್ರ ಭಯಂಕರ ಐತೆ. ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು ಅಷ್ಟೇ ನಾನು ಕೇಳೋದು ಗುರು. ಹೆಂಗಿದೆ ವ್ಯೂ ಅಂತ ಹೇಳ್ಬಿಡಿ ಅಷ್ಟೇ. ಪ್ಲೇಸ್ ಮಾತ್ರ ಭಯಂಕರ ಐತೆ. ಯಾರಿಗಾನ ಇಷ್ಟ ಆದರೆ ಬಂದು ಹೋಗಿ ನೋಡ್ಬೋದು ಅಷ್ಟೇ. ಏನಂತೀರಾ? ಅಷ್ಟೇ. ನೋಡಿ ಹಂಗೋ ಹೆಂಗೋ ಹೇಳಿದ್ಮೇಲೆ ಆವಾಗ ಓಡಿ ಬಂದರು ನಮ್ಮ ಹುಡುಗರು. ಇವನು ಮಾತ್ರ ಹಂಗೆ ಬಂದ್ಬಿಟ್ಟ. ಇವ್ರು ಮೂವರು ಲೇಟೆಸ್ಟ್. ಆಮೇಲೆ ಬಿಸಿಲು ತಲೆ ಮೇಲೆ ಬಂದೈತೆ ಅಂದ್ಬಿಟ್ಟು ನಮ್ಮ ಹುಡುಗರು ಸ್ವಲ್ಪ ಮುಖ ತೋರ್ಸೋಣ ಅಂದ್ಬಿಟ್ಟು ನಮ್ಮ ಹುಡುಗರು ತೋರಿಸಿದ್ರೆ ಅವರೆಲ್ಲೋ ಅವರೇ ತಿರುಗಿ ಬಂದರು. ನೋಡಿದ್ರೆ ಅಕ್ಕನ ಅಕ್ಲೆ ಬೆಟ್ಟನೇ ಬಂತು ಗುರು. ನಾನಂತೂ ಕಂಗಾಲಾಗ್ಬಿಟ್ಟೆ ನೋಡಿ. ಅಕ್ಕನ ಸೈಕು. ಇಲ್ಲಿ ಮಾತ್ರ ಅಕ್ಕನ ಪೊದೆನೇ ಪೊದೆ. ನೋಡಿ ಹೆಂಗಿದೆ ಪೊದೆ. ಅಕ್ಕನ ನಮ್ಮ ಹುಡುಗರಾದ್ರೆ ಅಲ್ಲಿದ್ದಿದ್ದು ಕಥೆನೇ ಬೇರೆ. ನೀವು ಇದ್ದಿದ್ರೆ ಅಲ್ಲಿ ಅಕ್ಕನ ಸೈಕ್ ಆಗ್ಬಿಡ್ತಾಯಿದ್ರಿ. ಯಾಕಂದರೆ ಅಲ್ಲಿ ನಡೆದಿದ್ದು ಬೇರೆ, ಇಲ್ಲಿ ಹೇಳ್ತಾ ಇರೋದೇ ಬೇರೆ. ನೋಡಿ ಹಂಗೋ ಹಿಂಗೋ ಅಕ್ಲೇರ್ ಬೆಟ್ಟ ಬಂತು, ಹತ್ಬಿಟ್ಟು ನಾವು ಹೋಗ್ತಾ ಇದ್ದೀರಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗಾಯ್ಸ್.